ಕಲಿತಾ ಬರ್ತೀನಿ. ಅದೇ ತರ ಮರ್ಮ ತರಗತಿಯನ್ನು ಕೂಡ ಏನೇನೋ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ನನಗೂ ಹೇಳ್ಕೊಡ್ಬೇಕನ್ನೋ ಇಂಟ್ರೆಸ್ಟ್ ಇದೆ ಮರ್ಮ ತರಗತಿಯನ್ನ. ನಿಮ್ಗೆ ಎಷ್ಟು ಕಲಿಬೇಕಂತ ಇಂಟ್ರೆಸ್ಟ್ ಇದೆ ಅಲ್ವಾ? ನನಗೂ ಕಳೆದ ಒಂದು ವರ್ಷದಿಂದ ಕಲಿಬೇಕನ್ನೋದಿತ್ತು. ಕಲ್ತು ಒಂದ್ 4 ಜನ ಟ್ರೀಟ್ಮೆಂಟ್ ಮಾಡಿ ಸಕ್ಸಸ್ ಅನ್ನೋದ್ರೆ ಹೇಳ್ಕೊಡ್ಬೇಕನ್ಸುತ್ತೆ, ಹೌದಲ್ವಾ? ಇವಾಗ ಸದ್ಯಕ್ಕೆ ಆನ್ಲೈನ್ ಇರುತ್ತೆ, ಕೆಲವೊಬ್ರು ಆಫ್ಲೈನ್ ಕೇಳ್ತಾ ಇದ್ರು. 2, 3, 4 ವಾರ ಆಫ್ಲೈನ್ ಮಾಡಿದ್ರೆ ಸಫಿಶಿಯೆಂಟ್ ಆಗಲ್ಲ. ಫಸ್ಟ್ ಆನ್ಲೈನ್ ಅಲ್ಲಿ ಬೆಸ್ಟ್ ನಿಮ್ ಮನೆಯಲ್ಲೇ ಕೂತ್ಬಿಟ್ಟು ಆರಾಮಾಗೆ 1.5 ಅವರ್ ಇರುತ್ತೆ ತರಗತಿ. ನಿಮ್ಗೆ ಪ್ರಾಕ್ಟಿಕಲ್ಲು ಥಿಯರಿ ಹೇಳ್ತಾ ಹೋಗ್ತೇನೆ. ವ್ಯೂ ತೋರಿಸ್ತೀನಿ, ಎಷ್ಟು ಕಣ್ ಬರುತ್ತೆ ಅದನ್ನೆಲ್ಲಾನು ನೋಟು ನಿಮ್ಮ ಬುಕ್ ಅಲ್ಲಿ ಹೆಂಗ್ ಬರ್ಕೋಬೇಕು ಅನ್ನೋದನ್ನ ಥಿಯರಿ ಹೇಳ್ಕೊಡ್ತೇನೆ. ಥಿಯರಿ ಹೇಳ್ಕೊಟ್ಮೇಲೆ ಪ್ರಾಕ್ಟಿಕಲ್ ಮಾಡಿಸ್ತೇನೆ. ಬ್ರಹ್ಮ ವರ್ಮಂ ಇದೆ ಬರುತ್ತಲ್ವಾ, ಬ್ರಹ್ಮ ವರ್ಮಂ ಇಲ್ಲಿ ಬರುತ್ತಲ್ವಾ, ಇಲ್ಲಿ ಯಾಕೆ ಬರುತ್ತೆ, ಇಲ್ಲ ಯಾಕೆ ಬರುತ್ತೆ, ಇದನ್ನ ಹೆಂಗೆ ಲೊಕೇಟ್ ಮಾಡ್ಕೋಬೇಕು, ಅಥವಾ ಇಲ್ಲಿ ಬರುತ್ತಾ, ಇಲ್ಲಿ ಯಾವ ಪಾಯಿಂಟ್ ಬರುತ್ತೆ, ಇಲ್ಲ ಈ ಪಾಯಿಂಟ್ ಇಂದ ಇಲ್ಲಿ ಹೆಂಗ್ ಲೊಕೇಟ್ ಮಾಡ್ಬೇಕು, ಇದನ್ನೆಲ್ಲವೂ ಟ್ಯಾಬ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಲೊಕೇಟ್ ಮಾಡ್ತೇನೆ. ಲೊಕೇಶನ್ ಐಡೆಂಟಿಫಿಕೇಶನ್ ಸಿಗುತ್ತೆ. ಕೊಟ್ಟ ನಂತರ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಅದು ಎಷ್ಟೇ ವಿಧದಲ್ಲಿ ಪ್ರೆಜರ್, ಈ ಪ್ರೆಜರ್ ಬೇಕಾದ್ರೆ ನಾನು ಹಿಂಗ್ ತೋರಿಸ್ಬೋದು ನೀವು. ಆದ್ರೆ ಈ ಪಾಯಿಂಟ್ ಗಳನ್ನ ಹಿಂಗೆ ತೋರ್ಸಕ್ಕಾಗಲ್ಲ. ಇಲ್ಲೇನೋ ಇದೆ ಬ್ರಹ್ಮ ತೋರಿಸ್ತೀನಿ, ಇಲ್ಲಿ ಬೆನ್ನಲ್ಲಿ ಒಂದ್ ಬರುತ್ತೆ, UB64 ಅಲ್ಲಿ ಒಂದ್ ಪಾಯಿಂಟ್ ಬರುತ್ತೆ, ಲಂಬಾರ್ ಅಲ್ಲಿ ಒಂದ್ ಪಾಯಿಂಟ್ ಬರುತ್ತೆ. ಆ ವ್ಯಕ್ತಿನ ನಿಂದ್ರಿಸಿ ತೋರಿಸಿದ್ರು ಕೂಡ ವ್ಯೂ ಸರಿಯಾಗಿ ಕಾಣಲ್ಲ. ವ್ಯಕ್ತಿಗೆ ಚೇಂಜ್ ಆಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ತಗೊಂಡ್ಬಂದು ನಾನೇ ನಿಂತ್ಬಿಟ್ಟು ತೋರಿಸಿದ್ನಪ್ಪ, ನಾನು ಹೈಟ್ ಇದ್ದೀನಿ, ಎಷ್ಟು ಹೈಟ್ ಇದ್ದೀನಿ ಗೊತ್ತಾ, 6 ಫೀಟ್ ಇದ್ದೀನಿ ನಾನು, 6 ಫೀಟ್ ಇದ್ದೀನಿ. ನೀವು 3 ಫೀಟ್ ಇರ್ತೀರಾ, ಕೆಲವ್ರು 5 ಫೀಟ್ ಇರ್ತೀರಾ. ನಾನು ಇಲ್ಲಿ ತೋರಿಸಿದ ಅಂತ ಹೇಳ್ಕೊಳ್ಳಿ, ಅಥವಾ ಇಲ್ಲಿ ತೋರಿಸಿದ ಅಂತ ಹೇಳ್ಕೊಳ್ಳಿ, ನಿಮ್ ಎದೆ ಸಣ್ಣದಿರುತ್ತೆ, ಹೆಂಗೆ ಲೊಕೇಟ್ ಮಾಡ್ತೀರಾ? ಆಗಲ್ಲ. ಹಾಗಾಗಿ ವ್ಯಕ್ತಿನ ತೋರಿಸಿ ಮಾಡೋದಕ್ಕಿಂತ ಒಂದು ಪಾಯಿಂಟ್ ಇಂದ ಒಂದು ಪಾಯಿಂಟಿಗೆ ಅಳತೆಯನ್ನ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಸಣ್ಣವರಿರೋರು ಬರ್ತಾರೆ, ದೊಡ್ಡವರಿರೋರು ಬರ್ತಾರೆ, ದಪ್ಪ ಇರೋರು ಬರ್ತಾರೆ, ಆಕಾಶ ಜಾಸ್ತಿ ಇರ್ತದೆ, ಆಕಾಶ ಕಮ್ಮಿ ಇರ್ತದೆ, ಎಲ್ಲರೂ ಬರ್ತಾರೆ. ಹಾಗಾಗಿ ಇಲ್ಲೇ ಬರ್ತದ ಅಂತ ಹೇಳ್ಬಿಟ್ಟು ಸುಮ್ಮನೆ ಕತ್ಲಲ್ಲಿ ಬಾಣ ಒಗೆಯೋದಲ್ಲ. ಬಾಣ ಒಗಿಬೇಕಂದ್ರೆ ಗುರಿ ಇಟ್ಬಿಟ್ಟು ಪಾಯಿಂಟ್ ನ ಲೊಕೇಟ್ ಮಾಡಿಬಿಟ್ಟು ಹೊಡಿಬೇಕು. ಅದನ್ನ ಕಲಿತಾ ಬರ್ತೀರಿ. ಮರ್ಮ ತರಗತಿಯನ್ನ ಸಮ್ಮರಲ್ಲಿ ಬೆಸ್ಟ್ ಆಗಿ ಹೇಳ್ತಾ ಹೋಗೋಣ. ಅದು ಒಂದೇ ತರಗತಿ ಇರುತ್ತೆ, ಅದರ್ವೈಸ್ ಯಾವ ಬರಲ್ಲ. ಸಮ್ಮರ್ ಬೇಸಿಗೆ ಅಲ್ವಾ, ನಮ್ದು ಕ್ಲಿನಿಕ್ ಇರುತ್ತೆ ಸ್ಯಾಟರ್ಡೆ ಸಂಡೇ. ಸ್ವಲ್ಪ ಸಮ್ಮರ್ ಅಲ್ಲೇ ಜಾಸ್ತಿ ಜನ ಬರ್ತಾರೆ. ಶನಿವಾರ ರವಿವಾರ ಯಾವ ತರಗತಿಗಳಂತ ನಡೆಯಲ್ಲ. ನಡೆದ್ರೆ ನಿಮ್ಗೆ ಪ್ರತಿ ಗುರುವಾರ ಶುಕ್ರವಾರ ಮರ್ಮ ಮಾಡ್ಬೇಕಂತ ಅನ್ಕೊಂಡಿದೀವಿ. ಅದು ಮುಂದಿನ ತಿಂಗಳೆಲ್ಲ ನಿಮ್ಮ ಸ್ಕೂಲು ಕಾಲೇಜು ಎಲ್ಲ ಏನೋ ಎಕ್ಸಾಮ್ ಮುಗಿತಾವಲ್ವಾ, ಮುಗಿದ್ಮೇಲೆ ಮಾಡೋಣ, ಸರಿನಾ? ಇನ್ನೊಂದೇನಪ್ಪ ಅಂದ್ರೆ ಹೇಳಿದ್ನಲ್ವಾ, ಈ ತರ ಹೇಳ್ಕೊಡ್ಬೇಕು. 4 ತಿಂಗಳು ಮಿನಿಮಮ್, 3 ತಿಂಗಳಂದ್ರೆ ಸತತವಾಗಿ ಬೆಸ್ಟ್ ಆಗಿ ಹೇಳ್ಕೊಡ್ತೀವಿ. 4ನೇ ತಿಂಗಳು ಬಂದಾಗ ಸ್ವಲ್ಪ ಪ್ರಾಕ್ಟಿಕಲ್ಲು ಅದು ಇದು ಒಂದ್ ಸ್ವಲ್ಪ ಜಾಸ್ತಿ ಕಲಿತೀರಿ. ಅಬ್ಬಬ್ಬ ನಾವು 4 ತಿಂಗಳು ಬೇಕೇ ಬೇಕು ಮರ್ಮನ. ಮರ್ಮನ ಜಸ್ಟ್ ಕಲ್ತು ಬಂದಿರೋದಲ್ಲ, ಓದಿ ಮಾಡಿ ತೆಗೆದು ಏನೇನೇನೇನು ತಿಪ್ಪಲಾಗ ಹಾಕಿದೀನಿ. ಯಾಕಂದ್ರೆ ಒಂದ್ ಮರ್ಮ ಪಾಯಿಂಟ್ಗೆ ಬೇರೆದವ್ರು ಬೇರೆ ಬೇರೆ ಹೆಸರು ಹೇಳ್ತಾರೆ. ಒಬ್ರು ಹಿಂಗ್ ಒತ್ತಿ ಅಂತಾರೆ, ಒಬ್ರು ಹಿಂಗ್ ಅಂತಾರೆ, ಒಬ್ರು ಹಿಂಗ್ ಅಂತಾರೆ, ಒಬ್ರು ಹಿಂಗ್ ಏನೇನು ಹೆಸರು ಇರ್ತಾರೆ. ಕೆಲವೊಬ್ರು ಪ್ರಾಕ್ಟಿಕಲಿ ಬೆಸ್ಟ್ ಇರ್ತಾರೆ, ಕೆಲವೊಬ್ರು ಹೇಳ್ಕೊಡಕ್ ಬರ್ತಾರಲ್ಲ. ಇನ್ನು ಸಾಕಷ್ಟು ಜನಕ್ಕೆ ಸುಮ್ನೆ ಹಿಂಗ್ ಗೊತ್ತಿದ್ದು ವಾಸಿ ಆಗತ್ತನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇರ್ತಾರೆ. ಈ ತರ ಯಾರ್ಯಾರು ಏನೇನೋ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅವ್ರು ಹೆಂಗಪ್ಪ ಅಂದ್ರೆ ಇಲ್ಲಿ ಒತ್ತಿಬಿಟ್ಟು ಶೋಲ್ಡರ್ ಪೇರನ್ನ ವಾಸಿ ಮಾಡ್ಕೊಂಡಿರ್ತಾರೆ, ಇಲ್ಲಿ ಒತ್ತಿಬಿಟ್ಟು ಗಂಟಲು ನೋವನ್ನ ವಾಸಿ ಮಾಡ್ಕೊಂಡಿರ್ತಾರೆ, ಇಲ್ಲಿ ಒತ್ತಿಬಿಟ್ಟು ಕಿವಿ ನೋವನ್ನ ವಾಸಿ ಮಾಡ್ಕೊಂಡಿರ್ತಾರೆ. ಅದ್ರ ಲೊಕೇಶನ್ ಅನ್ನು ತಿಳ್ಕೊಂಡಿರ್ತಾರೆ. ವೈ ಯಾಕೆ ಒತ್ತಬೇಕಂದ್ರ ಗೊತ್ತಿಲ್ಲಪ್ಪ, ನಾ ಮುತ್ತೆ ಹೇಳುವಾಗೇನೋ ಒತ್ತೀನಿ ಅಷ್ಟೇ. ನೀನು ಒತ್ತತೀಯಾ, ತಲೆನೋವು ಬಂತ ಇಲ್ಲಿ ಒತ್ತ ಅಷ್ಟೇ. ಯಾಕೆ ಇಲ್ಲಿ ಒತ್ತಬೇಕಪ್ಪ ಅಂತ ಹೇಳ್ಬೇಡ. ಇಲ್ಲಿ ತಲೆನೋವು ಇದ್ದಾಗ ಇಲ್ಲಿ ಒತ್ತ ಅಂತ ಯಾಕೆ, ನೀ ಇಲ್ಲಿ ಯಾಕೆ ಒತ್ತಕಂತ ಇದೆಯಪ್ಪ ಅಂದ್ರೆ ಅದು ಹೇಳ್ಬೇಡಪ್ಪ, ನಾ ಮುತ್ತೆ ಇಲ್ಲೇ ಒತ್ತಾ ಇದ್ದೀನಿ ಅಷ್ಟೇ ಹೇಳ್ತಾರೆ. ನಾನು ಬೇರೆ 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 ಪ್ರಾಕ್ಟೀಸ್ ಮಾಡಲು ಹೋಗ್ತಾ ಇರ್ತೀನಲ್ವಾ, ಹಳ್ಳಿಗಳಲ್ಲಿ ಬೇರೆ ಬೇರೆ ಕಡೆ ಕೇರಳ ಕಡೆ ಸಾಕಷ್ಟು ನಡೀತಾ ಇರುತ್ತೆ. ಹೀಗೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಗುಡ್ಡೋದಾವು ಎಲ್ಲ ಕುಂತ್ಬಿಟ್ಟು ಮಾಡ್ತಾ ಇರ್ತಾರೆ. ಇವು ಸನ್ಯಾಸಿಗಳು ಏನೋ ಒಂದು ಬದುಕ್ಲಿಕ್ಕೆ ಅಂತೇಳಿ ಕಲ್ತಿರ್ತಾರೆ. ಒಬ್ಬೊಬ್ರು ಹೇಳ್ತಾರೆ ಇಲ್ಲೊಂದು ಚಕ್ರ ಬರ್ತದೆ, ಹಂಗೆ ಹಿಂಗೆ ಅದ್ರ ಬಗ್ಗೆ ಅಧ್ಯಯನ ಮಾಡಿಬಿಟ್ಟು ಥಿಯರಿಯನ್ನ ಕಲ್ತ್ಬಿಟ್ಟು ಮಾಡ್ತಾ ಇರ್ತಾರಲ್ಲ, ಅವ್ರು ಹೇಳ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂಥರ MBBS ಡಾಕ್ಟರ್ ಹತ್ರ 1 ವರ್ಷ 2 ವರ್ಷ ನರ್ಸ್ ಆಗಿ ಮಾಡೋದು, ಬಂದ್ಬಿಟ್ಟು ವಿಲೇಜ್ ಅಲ್ಲಿ RMP ಮಾಡೋದು. ಆ ತರ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಮೆಡಿಸಿನ್ ಅವ್ರು ಕೊಡೋದನ್ನು. ಆದ್ರೆ ಯಾಕೆ ಕೊಡ್ತೀವಿ ಅಂತ ಗೊತ್ತಿರಲ್ಲ. ಹಾಗೆ ಕೂಡ ಮರ್ಮ ತರಗತಿಯಲ್ಲಿ ಒಬ್ಬೊಬ್ರು ಏನಾಗುತ್ತಪ್ಪ ಅಂದ್ರೆ ಪ್ರೆಷರ್ ಪಾಯಿಂಟ್, ನೀ ಪೇನಿಗೆ ಏನೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಷ್ಟೇ ಗೊತ್ತಿರುತ್ತೆ, ಅದನ್ನ ಮಾಡಿ ಕಳಿಸ್ಬಿಡ್ತಾರೆ. ಆದ್ರೆ ಅದು 50% ಓಕೆ. ಅನದರ್ 50% ಏನಪ್ಪಾ ಅಂದ್ರೆ ಥಿಯರಿ ಗೊತ್ತಿರ್ಲೇಬೇಕು. ಆ ಪಾಯಿಂಟ್ ಒತ್ತಬೇಕಾದ್ರೆ ಅಲ್ಲಿ ಏನು ಎದಕ್ಕೆ ಅದು ಇದು ಏನೇನು ಇರ್ತದಲ್ವಾ, ಅದನ್ನ ಕಲ್ತಾಗ ಏನಾಗುತ್ತೆ, ಧೈರ್ಯ ಇರುತ್ತೆ, ನಾನು ಓದ್ತೀನಿ ಆರಾಮಾಗತ್ತೆ.
ಇಲ್ಲ ಸರ್ ನಮಗೆ ಅಸಿಡಿಟಿ ಬಂದಿದೆ, ಒಂದು ಪಾಯಿಂಟ್ ಒತ್ತು ಬಿಡ್ತೀನಿ, ಒತ್ತ ಕೇಳಿ ಅದನ್ನ ಒತ್ತು ಬಿಡ್ತೀನಿ. ಅದು ಒಂದು 4 ಜನಕ್ಕೆ ವರ್ಕ್ ಆಗುತ್ತೆ, 4 ಜನಕ್ಕೆ ವರ್ಕ್ ಆಗಲ್ಲ. ಫಿಕ್ಸ್ಡ್ ಫಿಕ್ಸ್ಡ್ ಪ್ರೋಟೋಕಾಲ್ಗಳೇ ಹಂಗೆ, ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ. ವರ್ಕ್ ಆಗಿಲ್ಲಪ್ಪ ಅಂದ್ರೆ ನನ್ನ ಹತ್ರ ಆರಾಮ ಆಗ್ತಾ ಇಲ್ಲ, ಅಥವಾ ನೀ ಏನೋ ತಿನ್ನೋದು ಬಿಡ್ತಾ ಇಲ್ಲ, ಏನೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ. ಹೀಗಾಗಿ ಮರ್ಮ ತರಗತಿಯಲ್ಲಿ ಥಿಯರಿ ಪ್ರಾಕ್ಟಿಕಲ್. ಯಾಕೆ ಬ್ರಹ್ಮ ವರ್ಮಂ ಬರುತ್ತೆ, ಕರುಣ ಮಿತ್ರಂ ಬರುತ್ತೆ, ಸುಳಂಬ ಕಾಳಂ ಬರುತ್ತೆ, ಬೇರೆ ಬೇರೆ ಮರ್ಮ ಪಾಯಿಂಟ್ಗಳಿದೆ. ನಿಮ್ಗೆ ಪಂಚಭೂತಗಳಿಗೆ ಮರ್ಮ ಪಾಯಿಂಟ್ಗಳಿದೆ. ಲಂಗನ ಎನೌನ್ಸ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಪಂಚಭೂತ. ನಾವು ಇವಾಗ ಕಲರ್ ತಪ್ಪಲ್ಲಿ ಕಲ್ತಿರೋದೇನು, ಆಕಾಶ, ವಾಯು, ಅಗ್ನಿ, ಪೃಥ್ವಿ, ಜಲ, ಕಾಲ, ದೂರ ಹೇಳ್ತೀವಲ್ವಾ. ಇದೇ ತರ ಪಂಚಭೂತಗಳನ್ನ ಸಮತೋಲನ ಮಾಡ್ಬೇಕು.